ಸೊ ರೈಟ್ ವೀಕ್ಷಕರೇ ನಮಸ್ಕಾರ, ನಾನು ಅರುಣ್ ಗೋಪಾಲ್ ಮಾತಾಡ್ತಾ ಇದ್ದೀನಿ. ಸೊ BP ನ್ಯೂಸ್ನ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. ಏನಂತಂದರೆ ಮಾನ್ಯ ಸಚಿವರಾದ ಸಂತೋಷ್ ಲಾಡ್ ಅವರ ನೇತೃತ್ವದ ಒಂದು ಏನು ಕಾರ್ಮಿಕ ಇಲಾಖೆ ಏನಿದೆ, ಈ ಇಲಾಖೆ ಅಡಿಯಲ್ಲಿ ಈ ಒಂದು ಕಟ್ಟಡ ಕಾರ್ಮಿಕರು ಅಂತೇಳಿ ವಿಶೇಷವಾಗಿ ಈಗ ಕಾರ್ಮಿಕ ಕಾರ್ಡನ್ನು ಬಳಸ್ತಕ್ಕಂಥ ಕಟ್ಟಡ ಕಾರ್ಮಿಕರು ಅಂದರೆ ಮನೆ ಕಟ್ಟೋರು ಬರ್ತಾರೆ, ಅದಕ್ಕೆ ಟೈಲ್ಸ್ ಹಾಕೋರು ಬರ್ತಾರೆ, ಆಮೇಲೆ ಮನೆ ಕಟ್ಟೋದಕ್ಕೆ ಬಳಸ್ತಕ್ಕಂಥ ಇಟ್ಟಿಗೆಗಳನ್ನು ತಯಾರು ಮಾಡುವಂಥ ಇಟ್ಟಿಗೆ ಬಟ್ಟಿಯಲ್ಲಿ ಕಾರ್ಯನಿರ್ವಹಿಸರು ಕೂಡ ಒಂದು ಕಾರ್ಮಿಕ ಕಾರ್ಡ್ಗೆ ಒಂದು ಅವರಿಗೆ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಏನು ವಿದ್ಯಾನಗರದಲ್ಲಿ ಒಂದು ಮನೆಯನ್ನು ಕಟ್ತಾ ಇದ್ದಾರೆ. ಸೊ ಆ ಮನೆ ಒಂದು ಕಟ್ಟುವ ಸಂದರ್ಭದಲ್ಲಿ ತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕರುಗಳನ್ನು ಭೇಟಿಯಾಗೋಣ, ಬನ್ನಿ ಅವ್ರ ಹತ್ರ ಮಾತಾಡೋಣ ಅಂತ. ಕಾರ್ಮಿಕ ಕಾರ್ಡ್ಗಳನ್ನು ಎಷ್ಟು ಸಮರ್ಥವಾಗಿ ಅವ್ರು ಬಳಸ್ಕೊತಿದ್ದಾರೆ ಮತ್ತು ಎಷ್ಟು ಅದರ ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ, ಅವ್ರಿಗೆ ಎಷ್ಟು ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡೋಣ ಬನ್ನಿ. ಶ್ರಮಿಕರ ಬಂಧು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರ ಕಲ್ಯಾಣದಲ್ಲಿ ಹೊಸ ಅಧ್ಯಾಯ ಬರೆದ ಕರ್ನಾಟಕ ಸರ್ಕಾರ. ಶ್ರಮಿಕ ವರ್ಗದ ಧ್ವನಿಯಾಗಿ ದುಡಿಯುವ ಕೈಗಳಿಗೆ ಆಸರೆಯಾದ ಸಚಿವ ಸಂತೋಷ್ ಲಾಡ್. ಪಂಚ ಗ್ಯಾರಂಟಿಯ ಜೊತೆಗೆ ಕಾರ್ಮಿಕ ವರ್ಗದ ಜನರಿಗೆ ಬಿಗ್ ಗಿಫ್ಟ್ ನೀಡಿದ ಕಾರ್ಮಿಕ ಇಲಾಖೆ. ಸರ್ಕಾರದ ಯೋಜನೆ ಕೇವಲ ಆರ್ಥಿಕವಾಗಿ ಸಬಲರಿಗೆ ಅನ್ನುವ ಮಾತನ್ನು ಅಲ್ಲಗೆಳೆದು ದುಡಿಯುವ ಕೈಗಳಿಗೆ ಆಸರೆಯಾಗುವುದು ಕಾರ್ಮಿಕ ಇಲಾಖೆ. ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಬಹುದೊಡ್ಡ ಕ್ರಾಂತಿ ಮಾಡಿದ್ದು, ದುಡಿಯುವ ಕೈಗಳಿಗೆ ನೇರವಾಗಿ ಶ್ರಮಿಕ ವರ್ಗದ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳು ಜಾರಿಯಲ್ಲಿವೆ. ನಮ್ಮ ಹೆಸರು ದಾನಪ್ಪ ಅಂತ. ನಾವು 15 ವರ್ಷದಿಂದ ಮೇಸ್ತ್ರಿ ಕೆಲಸ ಮಾಡ್ತಾಯಿದ್ವಿ. ಅಂದರೆ ಲೇಬರ್ ಕಾರ್ಡ್ದು ಸಂತೋಷ್ ಲಾಡ್ ಅವರು ಚೆನ್ನಾಗಿ ಮಾಡಿದ್ರು. ಅವರು ಲೇಬರ್ ಕಾರ್ಡಿಂದ ನಿಮಗೆ ಬೆನಿಫಿಟ್ಗಳು ಅಂದರೆ ಸ್ಕಾಲರ್ಶಿಪ್ಪು, ಮದುವೆಗೆ ನನ್ನ ಕಿಟ್ಟು, ಆಕ್ಸಿಡೆಂಟ್ ಎಲ್ಲ ಆದಾಗ ಇದು ಮಾಡ್ತಾಯಿದ್ದಾರೆ. ಅದು ಕೂಡ ಆಕ್ಸಿಡೆಂಟು ಅಪಘಾತ ಆದಾಗ ಅವ್ರಿಗೆ ಪರಿಹಾರ ಮಾಡ್ತಿದ್ದಾರೆ. ಅದರಲ್ಲಿದ್ದ ನಮಗೆ ಚೆನ್ನಾಗಿದೆ. ನಮಗೆ ಸಮಸ್ಯೆ ಅಂದರೆ ಈ ಲೇಬರ್ ಕಾರ್ಡ್ಲಿದ್ದ ರಿನ್ಯೂವಲ್ದೊಂದು ಅದೊಂದು ಪ್ರಾಬ್ಲಮ್ ಆಗುತ್ತೆ ನಮಗೆ. 1 ವರ್ಷಕ್ಕೆ ಅಂದರೆ ಕಷ್ಟ ಆಗುತ್ತೆ. 3 ಇಯರ್ಸ್ಗೆ ಇರಬೇಕದು, ಅದೊಂದು ಮಾಡಬೇಕು. ಇನ್ನೊಂದು ಬಂದು ನಾವು ಚಕ್ಕನಂಗೆ ಹೋಗೋಕ್ಕಾಗಲ್ಲ. ಅನ್ನೊಂದು ಅದು ಓನರ್ಲಿದ್ದ ಅಲ್ಲಿ ಸೈನ್ ತಗೊಂಬಾರ ಇಲ್ಲಿ ಸೈನ್ ತಗೊಂಬಾರ ಅಂದರೆ ಆಗೋಕ್ಕಿಲ್ಲ ನಮಗೆ. ನೀವು ಸ್ವಲ್ಪ ಕೋಪರೇಟ್ ಮಾಡಬೇಕು. ನಮ್ಮ ಸಂಘದವ್ರಿಗೆ ಎಲ್ಲರೂ ಕರೆಸಿ ಅವ್ರ ಲೇಬರ್ ಕಾರ್ಡ್ ಏನೈತೆ ಹೋಗಿ ಜಾಗ್ರತೆ ಇದು ಮಾಡಿ ಕಳಿಸಿ ಅವ್ರಿಗೆ ಕಾರ್ಮಿಕತಲ್ಲಿ ಹೋಗಿ ಕೆಲಸ ಇದು ಮಾಡ್ತೀವಿ. ನಮ್ಮ ಹೆಸರು ಪ್ರಕಾಶ್ ಸರ್. ನಾನು ಕೆಲಸ ಮಾಡೋಕ್ಕೆ 15 ವರ್ಷ ಆಯ್ತು. ಮೇಸ್ತ್ರಿ ಕೆಲಸ ಮಾಡ್ತೀವಿ ಸರ್. ಲೇಬರ್ ಕಾರ್ಡ್ ಮಾಡಿದ್ರೆ ಉಪಯೋಗ ಆಯ್ತು. ನಮಗೆ ಏನೇನೋ ಆಕ್ಸಿಡೆಂಟ್ ಆದಾಗ, ಎಲ್ಲನ ಬಿಲ್ಡಿಂಗ್ ಮೇಲೆ ಬಿದ್ದಾಗ, ನಮ್ಮ ಆಸ್ಪತ್ರೆಯಲ್ಲಿ ಬಿಲ್ ರೊಕ್ಕ ಇದಾದಾಗ ಸಹಾಯ ಆಗುತ್ತೆ ಸರ್. ನಮ್ಮಿಂದ ಮದುವೆ ಆದಮೇಲೆ ಒಂದು 60,000 ಬಂತು ಸರ್. ಅದು ಲೇಬರ್ ಕಾರ್ಡ್ ಮೇಲೆ ಇದ್ದ. ಆಮೇಲೆ ಲೇಬರ್ ಕಾರ್ಡ್ ಇದ್ದ ಸಾಮಾನುಗಳು ಬಂದವ ಸ್ವಲ್ಪ, ಅದರಿಂದ ಉಪಾಯ ಆಗತ್ತೆ ಸರ್. ನಮ್ಗೆ ಸ್ಕಾಲರ್ಶಿಪ್ ಇದ್ದು ಕೂಡ ಉಪಾಯ ಆಗುತ್ತೆ. ಅದು ಸಂತೋಷ್ ಲಾಡ್ ಅವ್ರಿಗೆ ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಎಲ್ಲರಿಗೆ ಒಳ್ಳೇದೇ ಮಾಡ್ಯಾರ ಸರ್. ಸಂತೋಷ್ ಲಾಡ್ ಅವ್ರಿಗೆ ಧನ್ಯವಾದಗಳು ಸರ್. ನಮ್ಮ ಹೆಸರು ಭೀಮಣ್ಣ ಅಂತೇಳಿ ಸರ್. ನಾವು ಸೆಂಟ್ರಿಂಗ್ ವರ್ಕ್ ಮಾಡ್ಕೊತೀವಿ ಸರ್. ಏನೋ ಒಂದು ಮ್ಯಾಗ್ಲಿದ್ದ ಬಿದ್ದೀವಿ, ಎಲ್ಲ ಹೋಗ್ಬೇಕಾರದ ಎಲ್ಲಿ ಬಿದ್ದೀವಿ ಸರ್ ಗಾಡಿಯಲ್ಲಿ. ಅದಕ್ಕೇನು ಲೇಬರ್ ಕಾರ್ಡ್ ಇದ್ರೇ ಸ್ವಲ್ಪ ಚೆನ್ನಾಗಿರ್ತದೆ ಸರ್, ನಮಗೆ ಬೆನಿಫಿಟ್ ಆಗಿರ್ತದೆ. ಎಲ್ಲರಿಗೆ ಲೇಬರ್ ವರ್ಕ್ ಮಾಡೋರಿಗೆ ಜನಕ್ಕೆ ಎಲ್ಲರಿಗೆ ಸಹಾಯ ಮಾಡಲಿ ಅಂತೇಳಿ ಸಾರಿಗೆ ಕೋರ್ತಾ ಇದ್ದೀವಿ ಸರ್. ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಬಹುದೊಡ್ಡ ಕ್ರಾಂತಿ ಮಾಡಿದ್ದು, ದುಡಿಯುವ ಕೈಗಳಿಗೆ ನೇರವಾಗಿ ಶ್ರಮಿಕ ವರ್ಗದ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳು ಜಾರಿಯಲ್ಲಿವೆ.